ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಹಿಡ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ತೀರಾ. ರೆಸಿಪಿ ಅಂತೂ ಏನೂ ಮಾಡ್ತಾಯಿಲ್ಲ, ಒಂದು ಸ್ಕಿನ್ ಕೇರ್ ಮಾಡೋಣ ಅಂತ. ಒಂದು ಅರ್ಧ ಆಲೂಗಡ್ಡೆ ಇದ್ದರೆ ಸಾಕಾಗತ್ತೆ. ಏನಿದಮ್ಮ ಚಿನ್ನಮ್ಮ, ಏನಿದೆ? ಪೊಟ್ಯಾಟೊ, ಆಲೂಗಡ್ಡೆ. ಏನು ಮಾಡೋಣ ಇದರಲ್ಲಿ? ಪಿಂಪಲ್ ಆಗಿ ಮಾರ್ಕ್ಸ್ ಉಳ್ಕೊಂಡಿದ್ರೆ, ಹಾಗೆ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ, ಮತ್ತು ಕತ್ತತ್ರ ಎಲ್ಲ ಡಾರ್ಕ್ ಸರ್ಕಲ್ಸು ಆ ಥರ ಎಲ್ಲ ಆಗಿರತ್ತಲ್ಲ, ಕತ್ತತ್ರ ತುಟಿ ಸುತ್ತ ಅದೆಲ್ಲನೂ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಮುಖ ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಅಟ್ಲೀಸ್ಟ್ ವೀಕ್ಲಿ 1-2 ಟೈಮ್ಸ್ ಆದರೂ ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಫುಲ್ ಬಳಸ್ತಾ ಇಲ್ಲ, ಅರ್ಧ ಅಷ್ಟೇ ಬಳಸ್ತಾ ಇದ್ದೀನಿ. ಹಾಗಾಗಿ ಅರ್ಧ ಅಷ್ಟೇ ಸಿಪ್ಪೆ ತಗೊಳ್ತಾ ಇದ್ದೀನಿ. ಮತ್ತು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಸಿಪ್ಪೆ ಎಲ್ಲ ತಗೊಂಡಾದ್ಮೇಲೆ ಕೊಬ್ಬರಿ ತುರಿಯೋದಿರುತ್ತಲ್ಲ, ಅದರಲ್ಲಿ ಸಣ್ಣ ತುರಿ ಬೀಳತ್ತಲ್ಲ, ಅದರಲ್ಲಿ ನೀಟಾಗಿ ತುರ್ಕೊಳ್ತಾ ಇದ್ದೀನಿ. ಹುಷಾರಾಗಿ ತುರ್ಕೊಳ್ಳಿ, ತುಂಬ ಶಾರ್ಪ್ ಇರೋದ್ರಿಂದ ಕೈಗೆಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ನೋಡಿಬಿಟ್ಟು ನೀಟಾಗಿ ತುರ್ಕೊಳ್ಳಿ. ನೋಡಿ, ಒಂದು ಅರ್ಧ ಆದರೆ ಸಾಕಾಗುತ್ತೆ. ಇಬ್ಬರು ಕೂಡ ಹಚ್ಕೊಳ್ಬೋದು. ಒಂದು ಅರ್ಧ ಪೊಟ್ಯಾಟೋಲ್ಲಿ ಈ ರೀತಿಯಾಗಿ ತುರ್ಕೊಂಡಾದ ನಂತರ ಇದನ್ನ ಒಂದು ಬೌಲ್ಗೆ ರಸನೆಲ್ಲ ಹಿಂಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಹಿಂಡ್ಕೊಳ್ಬೋದು ಆರಾಮಾಗಿ. ಇದಕ್ಕೆಲ್ಲ ಸ್ಟ್ರೈನರು ಆ ಥರ ಎಲ್ಲ ಏನೂ ಬೇಕಾಗೋದಿಲ್ಲ. ತುರಿದಿರ್ತೀವಲ್ಲ, ಜ್ಯೂಸ್ ಚೆನ್ನಾಗೇ ಬರುತ್ತೆ. ಈ ರೀತಿಯಾಗಿ ಹಿಂಡ್ಕೊಳ್ಬೇಕಾಗತ್ತೆ. ತಗವ ನೋಡಿ ಎಷ್ಟು ಜ್ಯೂಸ್ ಸಿಕ್ಕಿದೆ ನನಗೆ. ಇದಕ್ಕೆ ಬೇರೆ ಏನನ್ನೂ ಮಿಕ್ಸ್ ಮಾಡೋದೇನು ಬೇಕಾಗಲ್ಲ, ಇದಿಷ್ಟೇ ರಸನೇ ಸಾಕಾಗತ್ತೆ. ಸಿಗಲಿಲ್ವಾ? ನೀಟಾಗೆ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಈ ಕಾಟನ್ ಇದ್ದರೆ ಕಾಟನ್ ತಗೊಂಡು ಅಪ್ಲೈ ಮಾಡ್ಕೊಳ್ಬೋದು. ಆ ಜ್ಯೂಸಲ್ಲಿ ಅದ್ದಿ ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ದಿರ ಆರಾಮಾಗಿ ಕೈಯಲ್ಲೇ ಹಚ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಫುಲ್ ಮುಖಕ್ಕೆಲ್ಲ ನಾನು ಹಚ್ಕೊಳ್ತಾ ಇದ್ದೀನಿ. ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗೋದಿಲ್ಲ. ಕಲೆಗಳು ಅಥವಾ ಪಿಗ್ಮೆಂಟೇಷನ್ ಆ ಥರ ಎಲ್ಲ ಇರುತ್ತಲ್ಲ, ಜಾಸ್ತಿ ಇದ್ದವರು ಒಂದು ವೀಕ್ಲಿ 1-2 ಟೈಮ್ಸ್ ಅಂದರೂ ಯೂಸ್ ಮಾಡಿ. ನಮಗೇನು ಜಾಸ್ತಿ ಇಲ್ಲ, ಕಡಿಮೆ ಇದೆ, ಕತ್ತತ್ರ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ, ಹಾಗೆ ಪಿಂಪಲ್ ಎಲ್ಲ ಆಗಿ ಬ್ಲ್ಯಾಕ್ ಮಾರ್ಕ್ಗಳೆಲ್ಲ ಉಳಿದಿರುತ್ತಲ್ಲ, ವೀಕ್ಲಿ 1 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ತಗೋಬ. ಮುಖ ಅಂತೂ ತುಂಬ ಕ್ಲಿಯರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಜೆಂಟಲಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 5-10 ನಿಮಿಷ ಮಸಾಜ್ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಬಿಟ್ಟು ಮುಖನ ವಾಶ್ ಮಾಡ್ಕೊಳ್ಳಿ ತಣ್ಣೀರಲ್ಲೇ. ಸೋಪು, ಫೇಸ್ ವಾಶು ಆ ಥರ ಎಲ್ಲ ಏನು ಯೂಸ್ ಮಾಡಬೇಡಿ. ಆಮೇಲೆ ಬೇಕಂದರೆ ಯೂಸ್ ಮಾಡಿ.
ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮುಖ ಅಂತೂ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ, ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ಹೋಮ್ ರೆಮಿಡಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಅಲ್ಲೈತಲ್ಲ, ಏನು ಮಾಡ್ತಿದ್ದಾಳೆ ಚಿನ್ಮಯಿ? ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏನು ಮಾಡ್ತಿದ್ದೀರಪ್ಪ ನೀವು? ಯಾಕಪ್ಪ? ಇದು ಇವಾಗ ಡ್ರೈ ಆಗಲಿ. ಅಪ್ಲೈ ಮಾಡಿದ್ದೆಲ್ಲ ಆಯಿತು. ಒಂದು 10 ನಿಮಿಷ, ಅದೇನು ಬೇಗನೆ ಒಣಗತ್ತೆ. ಥ್ಯಾಂಕ್ಸ್ ಫಾರ್